ಈ ಕೂಟಕ್ಕೆ ಬಂದಿದ್ದ ದೊಡ್ಡವಕ್ಕ ಮಮ್ಮನವಕ್ಕ ಅಕ್ಕನಕ್ಕ ಅಣ್ಣ ತಮ್ಮರು ಎಲ್ಲರೂ ಏನೋ ವಣಕಬೇಕನ್ನೆ ನಂಗೆ ಈ ಕೂಟನ ಅವಶ್ಯ ಅದೇನಂತಲ್ಲ ನಂಗೆ ಗೌರ್ಮೆಂಟ್ದಾಗ ಒಂದು ಪ್ರಪೋಸಲ್ ಇತ್ತಿನ ಬಂದಾರ ಅದು ಬಂದು ಎತ್ತಮಾಕ ಪ್ರಪೋಸಲ್ ಅವಕ್ಕೆ ಎತ್ತ ದಾರೋಗೀತ ಪ್ರಪೋಸಲ್ ಮಾಡಿದ್ದಾರೆ ಎಂಬುದನ್ನು ಅದನ್ನು ನಂಗೆ ಅರಿಯಾರ ಅದೇ ಅದನ್ನು ಬಾಧಕ ಸಾಧಕ ಬತ್ತ ನಂಗೆ ಮಾತಾಡಿದಾಗ ಇಲ್ಲಿ ಸೇರಿದ ಇಂದು ನಿಜಾಗ ಬಂದು ಅಪ್ಪರ ಸಿರಪ್ಪ ಒಂದು ಒಳ್ಳೆ ಇದಾಗ ಮಾಡೋಂಬುದ್ರೆ ನಂಗೆ ಒಂದು ಪುನಃ ಗಿಜಿ ಆಗ್ತ ಅದಕ್ಕೆ ನಿಂಗೆ ಫಸ್ಟ್ ಆಫ್ ಆಲ್ ನಿಂಗೆ ಎಲ್ಲ ಸರಿ ನಾ ತಲೆಗೆ ನೆನಪು ಕೇಟುಣ್ಣೆ ಇದನ್ನ ನಂಗೆ ಎಲ್ಲ ಅರಿದಿದ ನಂಗೆ ಮುಖ್ಯವಾಗಿ ಈಗ ಹೇಗೋದಲೆ ಅದ ಅಲ್ಲಿ ಒಂದು ಬೆಟ್ಟು ತೋರ್ರ ಬೆಂಬಟ್ಟಿ ಬೆಟ್ಟು ಇದೇ ಕೀ ಒಂದು ಪಳ್ಳತ್ತಾಕು ತೋರ್ರ ಕೀ ಕುಂದ ಪಳ್ಳತ್ತಾಕು ಇದೆರಡಿಗೂ ಅಡ ಡಿಸ್ಟೆನ್ಸ್ ಬಂದು 2 ಕಿಲೋಮೀಟ್ರು ಒಳಗೆ ಅವಸರ ಮಾಡಿವಿ 2 ಕಿಲೋಮೀಟ್ರನ್ನ ಅಲ್ಲಿ ಮೇಲೆ ಟಾಪ್ದು ಒಂದು ದೊಡ್ಡ ಡ್ಯಾಮ್ 310 ಅಡಿ ಡ್ಯಾಮು ಕೀಯ ಈ ಪಳ್ಳತ್ತಾಕುದಾಗ 370 ಅಡಿ ಡ್ಯಾಮು ಇದು ಎರಡನೇ ಅಣಚೋದುಗ 2 ಕಿಲೋಮೀಟ್ರ್ ದೂರಗ ಟನಲ್ ಅಂಡರ್ ಗ್ರೌಂಡ್ನ ನಂಗೆ ಎಲ್ಲ ಒಳ್ಳಗರ್ದ ಇತ್ತ ಮಾಕೊಂದು ಗುಂಡು ಕಲ್ಲು ಅಟ್ಲೆ ಅಲ್ಲಿ ಹೋದಾಗ ಮಣ್ಣು ಅಟ್ಲೆ ಆ ಗುಂಡು ಕಲ್ಲು ನಂಗೆ ಹೊಡತೇನೆ ಮೇಲೆ ಅಲ್ಲಿ ಹೊಡ ಮಣ್ಣು ಏನಾರ ಎರಗ ಬುದ್ಧರ ಇದನ್ನ ಅರ್ದುತ್ತ ನಂಗೆ ಅಯ್ಯನವಕ್ಕ ಆ ಕಾಲ ಏನಾಗಿರಲ್ಲ ನಂಗೆ ಮನೆ ಕಟ್ಟೋನೆ ಮನೆಯೋ ತಮ್ಮ ಕುಂಡ ಗುಂಡ ಹೊಡ್ವಿ ಗುಂಡ ಹೊಡೆದು ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ವಿ ಬೇರೆ ದೊಡ್ಡ ಪಾರೆಯ ಬಂದು ನಿಂಗೆ ಸೇದಕೋದು ಅದನ್ನು ನಿಂಗೆ ಮಾಡಬೇಡ ಒಂದು ಅಯ್ಯನವಕ್ಕೆ ಹೇಗಿದೆ ಅದನ್ನ ಅದೇ ನಂಗೆ ಅಯ್ಯನವಕ್ಕೆ ಮಾಡಿದ್ರೆ ನಂಗೆ ಕಟ್ಟುಮಾನ ಎದುದಾಗ ನೋಡಿ ಕರುಂಗಲ್ಲ ಆಸೆಗಾದ ಯಾಕಂದ್ರೆ ನಂಗೆ ಮಣ್ಣು ಕಲ್ಲುಂದು ಎಲ್ಲವ ನಂಗೆ ದೇವರ ನಂಬಿದ ಅಲ್ಲೇ ಅದು ಹಿಂದಾಡು ಬಂದು ವ್ಯಾಪಾರ ಕಣಕದಾಗ ಏನು ಮಾಡಿದ್ರು ಅಂದ್ರೆ ಕ್ವಾರಿಯಿಂಗ್ ಜಲ್ಲಿ ಕಲ್ಲು ಇಲ್ಲಿಯವೋ ಹೊರತನೆ ಮಾಡಿದ್ರು ಅದನ್ನು ಜೋಸಿ ಕಾಲ ತಟ್ಟ ಅದರಿಂದ ಅದನ್ನು ಸೇರ್ತಿ ಗೌರ್ಮೆಂಟ್ದಾಗ ತಡೆ ಹಾಕಿಟ್ರು ಆ ತಡೆಯ ಅಡದೆ ಅದು ಇನ್ನೂ ಅಡದೆ ಪಾರೆ ಹೊಡಕೋದಾಗ ತಡೆ ಅಡದೆ ಈಗ ನಂಗೆ ಹೇಗೋದು ಈ 2 ಕಿಲೋಮೀಟರ್ ದೂರದಾಗ ಆ ಎರಡು ದೊಡ್ಡ ಅಣೆಕಟ್ಟು ಅಂದಲೆ ಅದಕ್ಕೆ ಬಂದು ಅಂಡರ್ ಗ್ರೌಂಡ್ ವರ್ಕ್ ಮಾಡೋಣ ಪಾರೆ ಅಡುಕುಗಳು ಅದು ಬಂದು ಒಂದು ಪಾರೆ ಅಡುಕು ಅಲ್ಲಿಂದ ನಂಗೆ ಇಲ್ಲಿ ಗಟ್ಟ 2 ಕಿಲೋಮೀಟರ್ ಇವಕರ ನಮ್ಗೆ ಮೆಷರ್ಮೆಂಟ್ ಹೇಗಿದೆಯೋ ಅದನ್ನ ಬಾಧಿಪ್ಪು ಬಂದು ಯಾಕಂದ್ರೆ ಒಂದು ಪಾರೆ ಅಡುಕುಂಬುದು ಇಲ್ಲಿಂದ ಕುನ್ನೂರು ಒಲಿ ಹೋಗ್ಬೇಕು ಇಲ್ಲಿಂದ ಕಿಣ್ಣಕೊರಗೆ ಒಲಿ ಹೋಗ್ಬೇಕು ಅದನ್ನ ತಾಂಡಿಗೆ ಹೋರ ಕೇರಳ ಗಟ್ಟ ಹೋರ ಒಂದು ಪಾರೆ ಅಡುಕುಂಬುದು ಅತ್ತ ಮಾತು ಹೋಗಿಡದೆ ಅದನ್ನೆಲ್ಲ ದಯಮಾಡಿ ನಂಗೆ ಜನಗ ಏನೋ ಅರಿಯಬೇಕಾದ ಏನಂದ್ರೆ ಇದನ್ನಾல எனக பாதிப்பில்ல தனக ನಿಂಗಗ ಬಾಧಿಪಿಲ್ಲ ಈ ಅಟ್ಟಿಕಾರಿಗೆ ಬಾಧಿಪಿಲ್ಲ ಎಂದು ನೆನಚಬೇಡಿವಿ ಇದು ಬಾಧಿಪು ಎಲ್ಲಾಗೂ ನೀಲಗಿರಿ ಪೂರಾಗೂ ನಯಗಿನೆ ಒಂದು ಸರಾಸರಿ ಎತ್ತಿಗೆಂದಲ್ಲ ಒಂದು ಈ ಎಡೆಯಾಗೂ ನಿಂಗೆ ಅಂಡರ್ಗ್ರೌಂಡ್ ಪಾರೆ ತೋಡಿದಲ್ಲ ಆ ಪಾರೆ ಅಡುಕು ಅದನ್ನ ಪಾರೆ ಇದು ಮಟ್ಟ ಎಲ್ಲಿಗೂ ಓರಾಗುದು ನಂಗೆ ದಾರಿ ಇಲ್ಲ ಸರಾಸರಿಯ ಅದು ಬಂದು ನೀಲಗಿರಿ ಪೂರಾಕವರೆಗೂ ಪ್ಲೈನ್ಸ್ಗೂ ಹೋಗಿಸಿದ್ರ ಇವಕ್ಕೆ ಎಲ್ಲಿ ಹೋಗ ಕೈ ಬೀತಾರ ಎಡೆಯ ಹೊರತಾರ ಅಂಬುದು ನಂಗೆ ಅರಿಯ ಅದನ್ನೆಲ್ಲ ನಂಗೆ ಮೊದಲು ಕಣ್ಣು ನಂಗೆ ವಿಳಿಪ್ಪುಣರ್ವು ಎಂಬುದು ಬಂದು ಇದನ್ನು ಬಂದು ನಂಗೆ ಬಾಧಿப்பு ಪೂರಾಗು ನಂಗೆ ಎಡೆಯೋಗಿ ಇದು ಮಾಡೋಣ ಇದು ಬಂದು ಕಮರ್ಷಿಯಲೈಸೇಷನ್ ಅದೇ ಮಕ್ಕ ಇದು ಬಂದು ಈಗ ನಂಗೆ ಬಂದು ಇದೇ ಇಲ್ಲ ಸಟ್ಟಪಡಿ ನಂಗೆ ಬಂದು ಪಾರೆ ಓಡಪ್ಪೋದುಗೋ ಇದುಗೋ ನಂಗೆ ಅನುಮತಿ ಇಲ್ಲ ಆಗ ಗೌರ್ಮೆಂಟ್ದಾಗ ಈ ತಿಟ್ಟಂ ಬಂದು ಎತ್ತಿ ಬಂದರು ಇದನ್ನ ಎತ್ತಿ ಬಂದ ಅರಿஞர்கள் ದಾರ ಅವಕ್ಕ ಬಂದು ಕಣ್ಣೋಟದಾಗ ಇದನ್ನ ಮಾಡಿದರು ಎಂಬುದನ್ನ ನಂಗೆ ಅರಿಯ ಅಲ್ಲ ನಂಗೆ ಹುಷಾರ ಇಬ್ಬುದು ನಂಗೆ ವಿಳಿಪುಣರ್ವು ಇದುದಾಗ ಅದೇ ಅಲ್ಲದ ಈಗ ನಂಗೆ ಬಂದು ನಂಗೆ ಪಾರೆಯೋಗ ನಂಗೆ ಮಣ್ಣು ಉದಿದದ ಅಂಬುದು ನಂಗೆ ಒಳ್ಳಂಗೆ ಅರ್ಧ ಏರ್ಕನೆಗೆ ನಂಗೆ ಮಲ್ಲ ಎಲ್ಲ ಎಡೆಯೋಗ ನಂಗೆ ಮದ್ದುವುದನ ಸಿನ್ಕಾರು ರೌಂಡ್ ಅಪ್ ಊದ ಎಡೆಗೆ ಮಣ್ಣು ಬಂದು ನழுವಿರ ಇದನ್ನ ನಂಗೆ ಎಲ್ಲವೂ ಅರ್ಧ ಅದು ಕೂಡ ಸೇದು ಈಗ ಬಂದು ಪಾರೆಯ ಬಂದು ಉಲಿಕಿಯರ
ಆಡ್ಸಿಯಾರ ಅಂದಂಗೆ ಅದನ್ನು ಬಂದು ನಂಗೆ ಕೀಯ ಬಂದು ನಂಗೆ ಒಂದು ಪಾರೆಯ ಒಂದು ಈ ಎಡೆ ಒಂದು ಪುನಃ ಈ ಪುಟ್ಟಿ ತೊಗೊಂಡೋದಿಲ್ಲ ಅಲ್ಲಿ ಒಂದು 10 ವೆಡಿವೀಪದು ನೆಂಚಿ ನೋಡಿವಿ 310 ಅಡಿ ಒಂದು 370 ಅಡಿ ಒಂದು ಆಸಗ ಐಟ್ನ ಡ್ಯಾಮ್ ಬಪ್ಪದುಂಬದಾಲ ಏ ಅಳವುಗ ಪೊರುಳು ಕೀಯಂಡ ಬಪ್ಪುದೇರ ಎಲ್ಲ ನಂಗೆ ಒಂದೊಂದು ಸಾಮಾನು ಕೀಯೆ ಪ್ಲೈನ್ಸ್ ಅಂತ ಯಾರ ಬಪ್ಪುದು ಪ್ಲೈನ್ಸ್ ಅಂತ ಏರ ಬಪ್ಪ ಎಡೆಯೋಗ ಏಸಗ ನಂಗೆ ಬಾದಿಪ್ಪು ಇಲ್ಲಿಗೆ ಬಂದು ಒಂದೇ ಎಡೆಯೋಗ ನಂಗೆ ಒಂದು 2 ಮಾಡಿ ಒಂದು ಮಾಡಿ ಮನೆ ಕಟ್ಟೋದಾಗ ನಂಗೆ ಒಂದು 10-15 ಲೋಡ್ ಬಪ್ಪುದು ಕೀಯಂದ ಈಸಗ ಐಟ್ನ ಡ್ಯಾಮ್ ಕಟ್ಟೋದು ಮನೆ ಅದು ಬಂದು ಸಾಧಾರಣವಾಗಿ ನಂಗೆ ಕಣಕಾಕಿದ್ದು ನೋಡಲೆ ಒಂದು ಡ್ಯಾಮ್ ಕಟ್ಟೋದು 1,10,000 ಲೋಡ್ ಕೀಯಂದಾರ ಬಪ್ಪುದು ಈಸಗ ಲೋಡು ವೆಯ್ಟ್ ಬಂದು ಒಂದೆಡೆಯೋಗ ಅಮಿಗಿದೆ ಅಂದಲ್ಲ ಅದನ್ನ ಬಾದಿಪ್ಪೇಸಗ ಈಗ 2 ಬಾಡಿಗೆ ಮೇಲೆ ಮನೆ ಕಟ್ಟ ಬಡಿಗೆ ಏನಕ್ಕ ನಿಂಗೆ ವೆಯ್ಟ್ ಅಡ್ದೆ ಅದು ಓಡ ಸರಿಂಜಿನ್ ಬಂದರ ಅಂದು ಆಗ ನಂಗೆ ಬಂದು 2 ಮಾಡಿ ಮನೆ ಕಟ್ಟೋನು ನಂಗೆ ಸರಿಂಜಿರ ಅಂದಲ್ಲ ಈ ಪಡಿ 300 ಚಿಲ್ಲರೆ ಅಡಿ ಡ್ಯಾಮ್ ಕಟ್ಟೋನೆ ಅದು ಸರಿಂಜವಾ ಇದು ಒಂದು ಪಾಯಿಂಟ್. ಎರಡಾவது ನಂಗೆ ಒಂದು ಮುಂದಂದ ನಂಗೆ ಅಯ್ಯನಕ್ಕೆಲ್ಲ ಇಲ್ಲಿ ಇಬ್ಬಕ್ಕೆಲ್ಲ ಅರ್ಧ ಮುಂದೆಂದಲ ಕೋಡೆ ಮೇ ತಿಂಗಳು ಮುಡದದೆ ಜೂನ್ ಒಂದು ಅದೇನ ಸೆರ ಬೀರ್ರನ್ನ ಹೋಗಿ ಜೂಲೈ ಗಟ್ಟವ ಅದೇ ಸೆರ ಬೀರ್ರ ಆ ಮೇ ನೀರು ಒಳ್ಳಗೆ ಇಡುತ್ತು ಬೀಪ ಆ ಮೇ ನೀರು ಅದೇ ಅದಕ್ಕಿಂದಾಡು ನಂಗೆ ಬಂದು ಕಿರುಮೇ ಹೂವಿನ ಗಟ್ಟವು ನಂಗೆ ಅದು ಪೋದು ಈಗ ಅದೇ ಬೇಕು ಅದಕ್ಕಿಂದಾಡು ಅಕ್ಟೋಬರ್ ನವೆಂಬರ್ದಾಗ ಒಂದೆರಡು ಕಿರುಮೇ ಉದರ ಅದು ನಂಗೆ ಅಪ್ಪರ ಧಾರಾಳ ಹೋದು ಕೋಡೆ ಮೇಯೋಡ ಸೇದು ಈಗ ನೋಡಿ ಬಂದಲ್ಲ ಒಂದು 10 ವರ್ಷ ಅಂದ ನಂಗಗ ಏ ವಿಧವಾನ ಈ ಕೋಡೆ ಮೇಂಬದೆ ತಪ್ಪಿಟ್ಟ ಕೋಡೆ ಮೇಯೇ ಇಲ್ಲ ಆಲೆ ಆಗಸ್ಟ್ ತಿಂಗಳದಾಗ ಊದರ ನೋಡಿ ಒಂದು 3 ವರ್ಷದ 3 ಜನ ಊದಿ ಬಿರ್ಬಿಟ್ರ ಈ ಇತ್ತಮಾಕ ಮೇ ಹೂವುದು ನಂಗೆ ಏನಾರ ಅಂದಲ್ಲ ನಂಗಗ ಅನ್ನಗಟ್ಟ ಭೂಮಿ ಅದೇ ಕಾದು ಅದೇ ಬೆಡಿಚಿ ಇದರಿಂದ ಅಟ್ಟದು ಆ ಟೈಮ್ದಾಗ ಅದೇ ಮಣ್ಣು ಸರಿ ಅದೇ ಓಂಡೇ ಅಡದೆ ಈಗ ನಂಗೆ ಅರಿಯದೇ ನಂಗೆ ಒಂದು ಅಡಿಗೆ ಇಲ್ಲಿಗ ಗಾಂಡೇ ಅಡದೆ ಈ ಸೇದ ಕಡೆ ಸೇದು ಈಗ ಬಂದು ನಂಗೆ ಈ ತಮಾಕೊಂದು ಸ್ಕೀಮ್ಸ್ ಇದೆಲ್ಲದೋಗೆ ಭೂಮಿಗೆ ಅಡಿಯಾಸಿ ತಗೊಂಡೋದು ಎಂಬುದೇ ದೊಡ್ಡ ಪಾಪವಾತ ನಂಗೆ ಎತ್ತಿನ ಆತ ಮಾಕ ಮಾಡೋನೆ ಮರ್ಚಿ ಆಡೋ ಮಣ್ಣು ಗಿಣ್ಣು ಪೂರ ಹೋಪದಿಗೂ ಅಪ್ಪರ ಇದಾಡದೆ ಅದನ್ನಾல ನಂಗೆ விழிப்புணர்வு உண்டு ನಂಗೆ ಎಡೆಯ ನಂಗೆ பாதுகாப்புದು ಮುಟ್ಟ ಕೂಡದು ನಂಗೆ ಎಡೆಯ ನಿಂಗೆ ದಾರು ಮುಟ್ಟಬೇಡವಿ ನಂಗೆ ಎಡೆಯ ನಂಗೆ ಇದನ್ನ ನಂಗೆ ವ್ಯವಸಾಯ ಮಾಡನವೋ ಏನ ಮಾಡನವೋ ಅದೋಡತ್ತು ನಿಲ್ಸಿ ಬಿಡೋದು ತವಿರ ಅಂಡರ್ ಗ್ರೌಂಡ್ ಒದಗವೋ ಎದನ್ನು ಕಟ್ಟುಮಾನ ಈ ಅಳವಾಗ ಮಾಡக்கூடாது ಅಂತ ನಂಗೆ ಒಂದು ಸ್ಟ್ಯಾಂಡ್ ಓಕೆ ನಂಗೆ ಭೂಮಿಯಾಗ ನಂಗೆ ಒಳ್ಳಂಗ ಅರ್ಧಂದ ಅದಾವುದು ನಂಗೆ ಅಯ್ಯನಕ್ಕ ನಂಗೆ ಹೇಗಿತ್ತಂದ ಆ ಇದುತ್ತ ಮರ ನಂಗೆ ಒಂದು ಅಲ್ಲದು ನಂಗೆ ಒಂದು ಮಂದ ಅತ್ತೆಂದೆಲ್ಲ ಅಲ್ಲಿಯೋಗ ಕಟ್ಟಾಗಿ ಒಂದೆರಡು ಮರ ಅಟ್ರ ಆ ಮರ ಬೀತು ಇದಕ್ಕೆ ಇದು ನಾನು ಬಂದು ನಂಗೆ ಅಯ್ಯನಕ್ಕ ಆ ಕಾಲದ ಹೇಗಿದೆ ಅಂದು ನಂಗಗ ನಿಂಗೆ ಬಂಡ ಬದುಕು ನಿಂಗೆ ಅದನ್ನು ಸಾಕಿದಿರ ನಂಗೆ ಹೊಲ ಮನೆ ಮಾಡಿದಿವ ಇದು ಓಡೋ ನಂಗೆ ಇದ್ದಿದ್ದ ನಂಗೆ ಇನ್ನೂ ಒಂದು ನಂಗೆ ಆ ಕಟ್ಟುಪಾಡೋಡ ನಂಗೆ ಎಲ್ಲವೂ ಇದ್ದ ನಂಗೆ ಕಟ್ಟುಪಾಡು ಅಂದಲ್ಲ ನಂಗೆ ಒಂದು ಅಳವುನ ನಂಗೆ ಅಳವು ಮನೆ ಕೆಟ್ಟನ ಹೊಲ ಮನೆ ಮಾಡನ ಆಲೆ ಇದನ್ನ ಗೌರ್ಮೆಂಟ್ದಾಗ ಮತ್ತವಕ್ಕ ನಂಗೆ ಮೀರೋನೆ ನಂಗೆ ಅದನ್ನ ತಟ್ಟಿ ಕೇಪುದು ಬತ್ತ ನಾನು ನೋಡು ಇದು ಯಾಕಂದ್ರೆ ನಂಗೆ ಇನ್ನಗಟ್ಟ ಬಂದು ಒಂದು ಕಾಲದೋಗೆ ಆ ಮೇಲೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಆ ಎಡೆಯೋಗ ಬಂದು ಅವಕ್ಕೆ ದೊಡ್ಡ ಡ್ಯಾಮ್ ಕಟ್ಟಿದರು ಆಗ ನಂಗೆ ವಿಷಯವ ಅರಿಯ ಅದು ಅಲ್ಲದೆ ಅಲ್ಲಿ ಯೋಗ ಆಡೋ ವಿಷಯ ಏನಂದಲ್ಲ ಅಲ್ಲಿ ಯೋಗ ಬಂದು ಒಂದು ಸೋಲೆ ಫಾರೆಸ್ಟು ಸುತ್ತಿ ಉಳ್ಳಣೆ ಅದೇ ಮ್ಯಾಕೆ ಸೋಲೆ ಫಾರೆಸ್ಟು ಆ ಎಡೆಯೋಗ ಇಯರ್ಕಿಯ ಜೋಸ್ ನೀರು ತೇಗಿಲ್ಲಟ್ಟ ಅದನ್ನ ಆ ಟೈಮ್ನ ಡ್ಯಾಮ್ ಕಟ್ಟಿದರು ನಂಗೂ ಅದನ್ನ ಪತಿ ಆಸಗ ವಿಳ್ಪುನರ್ವು ನಂಗೆ ಅರಿಯ ಈಗ ಬಂದು ನಂಗೆ ಪ್ರಪೋಸ್ ಮಾಡಿದ ಎಡೆ ಎಲ್ಲ ಬಂದು ಇಲ್ಲಿಂದಲೇ ನಂಗೆ ಮೇಲೆ ಎತ್ತಿದೆ ಅಂದಲೇ ಈಗ ಮೇಯ್ನ ಪಪ್ಪು ಎಡೆ ನಾಯ್ಬೋದು ತಂಗಾರು ಕಣ್ಣೇರಿ ಬೆಂಬಟ್ಟಿ ಮಣಿಯಟ್ಟಿ ಇದು ಎಲ್ಲ ಅಟ್ಟಿಗೆ ಇಂಬರ
ನಂಗೆ ಅಟ್ಟಿ ಅರ್ಧಕ್ಕೆಲ್ಲ ಇದ್ದೀನಿಗ ಈ ಈಸಗ ಅಟ್ಟಿಯೋಡ ಇಂಬರ ಅದೊಂದು ದೊಡ್ಡ ಆಡ. ಆ ಆಡದೋಗೆ ಒಂದು ಡ್ಯಾಮ್ ಕಟ್ಟಿದೆ ಎಲ್ಲಾಗ ಅಟ್ಟಿಗೆಲ್ಲ ಸುತ್ತಿ ಅಡದೆ ಇಲ್ಲಿಯೋ. ಈಗ ಆ ಸುತ್ತಿ ಅಟ್ಟಿ ಅಡದಿಂದುಂಡು ಏನಾಗ ನಿಂಗೆ ಇದನ್ನು ಪ್ರಪೋಸ್ ಮಾಡಿರಿ, ಇದನ್ನ ನಂಗೆ ಕೇಪೋದು ಇಲ್ಲಿಯೋ. ಇದು ಈಗ ವಿಷಯ. ಈಗ ಯಾಕಂದ್ರೆ ಆ ಎಡೆಯೋಗ ಬಂದು ಈ ಎಡೆಯೋಗ ಮನೆಯೆಲ್ಲ ಅಟ್ಟಗ ಜನಗೂ ಇಲ್ಲಿತ ಬದುಕಿದಾಗ ಅವಕರ ಬಂಡ ಬದುಕು ಇಲ್ಲಿ ಅಟ್ಟಗ ಅವಕರ ತೋಟ ತೋರವು ಇಲ್ಲಿ ಅಟ್ಟಗ ಈ ಎಡೆಗೆ ನಂಗೆ ಎತ್ತೋದು ಎಂಬುದನ್ನ ಗೌರ್ಮೆಂಟ್ದಾಗ ಮುಂದಾಡೆ ನಂಗೆ ಸರ್ ಕೇಪುದು. ಆಲೆ ಮುಂದಾಡೆ ನಂಗೆ ಸರ್ ಕೇಪುದಿಲ್ಲ ಎಂಬ ಎಲ್ಲ ಮುಡಿಚಿ ಎಲ್ಲ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದಕ್ಕೆ ಹಾಕಿ ಎಂದುಟ್ಟು ಕಡೈಸಿಯ ಅಲ್ಲಿಗೆ ಬಂದು ನಿಮಗೆ ಒಂದು ಕರುತ್ತು ಕೇಕು ಕೂಟ ಬೀತಿದೆಯೋ ನಿಂಗೆಲ್ಲ ಬಾರಿವಿ. ಈಗ ವಿಷಯದ್ದು ಆಗ ಕರುತ್ತು ಕೇಕು ಕೂಟಂ ಎಂದು ನಂಗೆ ಬಪ್ಪನೆ ಕರುತ್ತು ಕೇಕು ಕೂಟಂ ಬಂದು ಆ ಟೈಮ್ದಾಗ ನಂಗೆ ಬಂದು ಇದು ಒಂದು ಆಧಾರ ಪಡದೆ ಇಲ್ಲಿ ಇದೆಲ್ಲ ಎದುರ್ಪಾಡದೆ ಎಂದು ಅರ್ಧ ಉಡನೆ ಅದು ರದ್ದ ಅದು ತಳ್ಳಿ ಬೀತೇನೆ ಅಂದಾರ. ಏನದಾಗಿ ತಳ್ಳಿ ಬೀತಾರೆ ಯಾಕಂತೆ ಕೇಪದು. ಆಗ ಇದನ್ನ ಬಂದು ಉಳ್ನೋಕಂ ಏನಾಗುವುದನ್ನ ನಂಗೆ ಅರ್ದು ಬಿಡೋದು. ಇದನ್ನ ಒಳ್ಳಂಗ ಅರ್ದಿಟ್ಟು ನಂಗೆ ಎಡೆಯೋಗೆ ಬಂದು ಅದಕ್ಕೆ ನಾನು ಇನ್ನೊಂದು ತಿರುಗಿ ಹೇಗಿನ ಇದು ಬಾಧಿಪು ಎಂಬುದು ನಂಗೆ ಎಡೆ ಹೋರ ಅದು ಎಂಬುದು ಅಲ್ಲ, ನಂಗೆ ಸೀಮೆಯವೇ ಅಡಿಚಿರ ನೋಡಿದಿ ಮೇಲೆ ಆ ಮಲೆಯನ್ನು ನೋಡಿದಿ. ಆ ಮಲೆಗೆ ಕೀಯತ್ತ ಡ್ಯಾಮ್ ಬಂದ್ರ ಅಂದ್ರೆ ಈ ಪಳ್ಳತಾಕು ಗಟ್ಟ ಬಂದಲ ನಂಗೆ ನೀಲಗಿರಿಯೋಡ ಮೇರ್ಕು ಪಗುದಿ ಮೇರ್ಕು ಪಗುದಿ ಇದು ಬಂದು ಒಟ್ಟು ಮೊತ್ತವ ಇದನ್ನ ಬಂದು ಖಾಲಿ ಮಾಡೋ ಒಂದು ತಿಟ್ಟಂತ ಸಿಲ್ಲಳ್ಳ ತಿಟ್ಟಂ. அதனால ಈ ತಿಟ್ಟಂ ಬಂದು ಬಪ್ಪುದು ನಮ್ಗೆ ಏ ವಿಧವಾದ ಒಂದು ಸಂದರ್ಭವೂ ನಮ್ಗೆ ಕೊಡக்கூடாது. ಅದನ್ನ ಬಂದು கிளையிலேயே முளையிலேயே கிள்ளி எறிய வேண்டும் ಎಂದಂಗ ಈಗ ಸ್ಟಾರ್ಟಿಂಗ್ ಸ್ಟೇಜ್ದಾಗ ಅಡದೆ ಈಗವೇ ಬಂದು ನಂಗೆ ಅದನ್ನ ಇದು ಮಾಡೋದು ಕಂಪ್ಲೀಟ್ ನಂಗೆಲ್ಲ ಬಂದು ಎದುರ್ಪು ತೆರಿವಿಚ್ಚಿ ಇದುಗಾನ ಒಂದು ಏನೇನು ಮಾಡೋದು ಮೊದಲು ನಂಗೆ ಯೋಚನೆ ಮಾಡಿ ಎಲ್ಲ ಇದು ಮಾಡೋದು ಅಂತ ನಂಗೆ ಒಂದು ಇದೀಗ ಬಂದು ನಂಗೆ ಮಾಡಿದ ಎದುರ್ತಂದ್ರೆ ಒಂದು ಸೈಲೆಂಟ ನಂಗೆ ಒಂದು ಇದು ಮಾಡಿರ್ತಂದ್ರೆ ನಂಗೆ அடுத்து ಬಂದು ಈಗ ಚೀಫ್ ಮಿನಿಸ್ಟರ್ ಬಂದಾರ ಅವಾಗ ಸರ್ ನಮ್ಮೊಂದು ರಿಕ್ವೆಸ್ಟ್ ದೀಪ ಅವಾಗ ಬಂದು ಯಾಕಂದ್ರೆ 2013ದಾಗ ಜಯಲಲಿತಾ ಅಮ್ಮಯ್ಯಾರ ಅವಕ್ಕೆ ಇದನ್ನ ಪ್ರಪೋಸ್ ಮಾಡೋನೆ ಈಗೀಗ CM ತ ಸ್ಟಾಲಿನ್ ಅವಕತ್ತ ಇದೇ ನಾನು ಕಡಿಮೆಯಾಗಿ ಎದುರ್ಕಿರೇನೆಂದು ಹೇಗಿದ್ರು. ಈಗ ಅದಿಗಿಂದಾಡು ಅವಕ್ಕೆ CM ಬಂದಾಗಿಂದಾಡು ಆಲ್ಮೋಸ್ಟ್ ಈ ತಿಟ್ಟಂ ಬಂದು ಕಿಡಪಿಲ್ ಪೋಡಪಟ್ಟದು ನಂಗತ್ತ ಅರ್ಥ. ಈಗ ದಿಢೀರ್ನ ಈ ಒಂದು ನಾವು 2-3 ತಿಂಗಳದಾಗ ಇದನ್ನ ದೂಸಿ ತಟ್ಟಿ ಮರ್ಚಿ ತಿರುಗಿ ಎತ್ತಿಗೊಪ್ಪನೆ ನಂಗಾಗ ಒಂದು ಅಂಜಿಕೆ ಬಂದ. ಇದು ಏಕ ಮರ್ಚಿತ ಬಂದ ಅಂದು ಆಗ ಬಂದು ನಂಗೆ ಈಗ ತನ್ನ ಸಾರ ಕೇಪುದುಗ ನಂಗೆ ಒಂದು ತಾರ್ಮಿಗೆ ಉರಿಮೆ ಆಡದೆ ಯಾಕೆ ನಿಂಗೆ ತಾನೆ ಅಂತ ಘನ ಅಂತ ಹೇಗಿದೆ. ಈಗ ಏಕೆ ನಿಂಗೆ ಮರ್ಚಿ ಇದನ್ನ ಎತ್ತಿನ ಬಂದಿದೆ ಯಾಕಂದ್ರೆ ಗೌರ್ಮೆಂಟು ಮತ್ತೆ ಡಿಪಾರ್ಟ್ಮೆಂಟ್ಸು ಎದುನು ಬಂದು ನಂಗಗೂ ಬೇಕಾಯ್ತ ನಂಗಗೂ ಬೇಕಾಯ್ತ ಈ ಡಿಪಾರ್ಟ್ಮೆಂಟ್ಸು ಎಲ್ಲವೂ ಆಡದೆ ಆಗ ಬಂದು ನಂಗೆ ಉರಿಮೆ ಇದು ಅವರ ಸರ ಕೇತ್ ನೋಡೋದು ಏಕೆ ನಿಂಗೆ ಮಾಡಿ ಘನ ಅಂತಾನೆ ಹೇಗಿದೆ ಈಗ ಏನಾಗ ಎತ್ತಿನ ಬಂದಿ ಅತ್ತೆಂಬುದನ್ನ ನಂಗೆ ಕೇತ್ ನೋಡೋದು ಅವರ ಸರ್. ಅದನಾಲೆ ನಂಗೆ ಇದೆಲ್ಲ ನೆರೆಯ ಸಂದರ್ಭ ಆಡದೆ ಒಂದೊಂದ ನಂಗೆ ಅವರ ಕೇತ್ ನೋಡುವ ಅದಕ್ಕಿಂದಾಡು ನಂಗೆ ಅವಕರ ಅದಕ್ಕಿಂದಾಡು ಅವಕ್ಕೆ ಇಲ್ಲೇ ಇದಂಗೆ ತಕ್ಕ ಮಾನ್ಯ ಎಂಬುದಲ್ಲ ನಂಗೆ ಇದನ್ನ ಅಜೆಂಡಾವೇ ನಂಗೆ ಬೇರೆ ಮಾತುದಾರ ಅದು ಮಾತುವ. அதனால ಈಗ ಬಂದು ನಂಗೆ நிறைய ஆப்பர்ச்சுனிட்டிஸ் ಆಡದೆ அடுத்து வந்து எல்லாரும் முடியாதல்ல கடைசி கட்டவா நாங்க போட்டு ஓப்பதுக்கு ஸ்டே ஓப்பது வந்து அதுதோக தாரி எல்லாம் ஆடத பல தாரி ஆಡದ. ಈಗ ಬಂದು சில விஷயம் எல்லாம் ಹೋಗಿ ಬಂದು ನೋಡಿ ನಿಬನೆ ಇಲ್ಲಿಗ ಅಫಿಷಿಯಲ್ಸ್ ಇದನ್ನ ಬಂದು ಅವಕರೆ ಇದುಗಾನ ಸರಿಯಾದ ಬದಲಿ ಹೇಳಕೊಳ್ಳಂದಾರ ಅವಕರೆ ಅರಿಯರು ಪಾಪ. ಯಾಕಂದ್ರೆ ಇದನ್ನ ತಿಟ್ಟ ಹಾಕಿದಕ್ಕೆ ಇವನೋ ಒಬ್ಬ ನಾರ್ತ್ ಇಂಡಿಯಾ ಅಂತ ಬಂದು ಹಾಕಿದ್ದಾರೆ ಬ್ಯಾಪ್ಕಾಸ್ ಕಂಪನಿ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕಂಪನಿ. ಅವಕ್ಕೂ ಈ ಎಡೆಗೆ ಬಂದು ಒಂದು ಪುರಿದಲ್ಲಿ ಸರಿಯಾದ ಪುರಿದಲ್ಲಿ ಇಲ್ಲ ಅದು ಗೊತ್ತಾ ಮುಂದೆಲ್ಲ ಒಂದು ಸ್ಕೀಮ್ ಆಟ ಯಾಕಂದ್ರೆ ಗವರ್ಮೆಂಟ್ದಾಗ ಒಂದು ಸ್ಕೀಮ್ ಅನೌನ್ಸ್ ಮಾಡೋಣ ಎಂಬ ಮುಂದಾಡೆ ಬಂದು ಅಟ್ಟಿ ಹೋಗ್ಸಾರ ಕೇತಾರ ಇದು ಹಿಂಗೆ ಮಾಡಿ ಪ್ರಪೋಸ್ ಮಾಡಿದ್ವಿ ನಿಂಗೆ ಐಡಿಯಾ ಏನು ಅನ್ನೋದು ಇದು ಏಕೆ ಇತ್ತಮಾಕಿ ಈ ಕಾಲಘಟ್ಟದಾಗ ஏதாவது ಈಗ ನಂಗೆ ಜನನಾಯಕ வந்து பெருகின்றப்ப டைம்ದಾಗ ಈ பழைய காலனி ஆதிக்கமாக ஏற்க கருத்து கேட்பது ಮುಂದಾಡೆ ಕೇಳೋದಿಲ್ಲ. ಇದು ಏನು ಪ್ರಶ್ನೆ ಎಂಬುದನ್ನು ನಂಗೆ ಮುಂದಾಡೆ ನಂಗೆ ನಿಂತು ಕೇಳೋದು. ಈಗ ಕடைசி ಜಾಮದಾಗ ಕರುತ್ತು ಕೇಳ್ಬುದು ಡೆಫಿನೆಟ್ ಅದೊಂದು ಕಣ್ ತುಡೈಪಾತಾ ಇರೋದು. ಅದನ್ನಾಲ್ತ ಬಂದು ಈಗ ತಳ್ಳಿ ಹಾಕಿದ್ದು ಒಂದು ಒಳ್ಳೆ ಜೋಲಿ ಅವಕ್ಕೆ ಅಂಜಿಕೆ ಯೋಗ ಹಾಕಿದಿರ ಕುಂದೆ ನಂಗೆ ಏನ ಧೈರ್ಯವೇ ಇರಬೇಕು. ಯಾಕಂದ್ರೆ அடுத்த ಟೈಮ್ ಬಂದಲಿಯೂ ಕೂಡ ನಂಗೆಲ್ಲ ಅಡುಗ ನಾವು ಹುಷಾರಾಯ್ಬೋದು ಮುಂದಾಡೆ ಅದು ಬಂದ ಉಡನೆ ಅದನ್ನ ಹೋಗಿ ನಂಗೆ ತಾಗಿ
ಈ ಜೋಲಿಯ ಘನ ಎಂಬುದು ನಂಗೆ ಆಣಿತರವ ಅದಾவது ನಂಗೆ ದಯಮಾಡಿ ಇನ್ನೊಂದು ತಿರುಪಿ ಹೇಗಿನೆ ನಂಗೆ ಬಂದು ಆ ಎಡೆಯೋಗ ನಂಗೆ ಇದ್ದ ಅದಾவது தங்காடுக்கு பக்கடದೆ கண்ணேரிக்கு பக்கடದೆ வெம்பட்டிக்கு பக்கடದೆ அவக்கிட்ட பாதிப்பு வந்து நாங்க தயமாடி நினைச்சு போற ಈ ಬಾಧಿப்பு ಬಂದು ಮೇற்கு ಪಗುದಿಯಿಂದಲೇ ಮೇಲೆ ನಂಗೆ ಮಲ್ನಾಡು ನಂಗೆ ಹೇಗಿನ ನಂಗೆ ಸತ್ತರ್ಕೆಲ್ಲ ಓಪೇಡ ಒಳ್ಳೆ ಪುಣ್ಯ ಭೂಮಿ ಅಲ್ಲಿ ಆರಂಭಿಸಿದ್ದು ಅದು ಅದಕ್ಕೆ ಕೇರಳಾಗ ವರಾಂಬ ಇದನ್ನ ಇಂದಾಡಿ ಎಕ್ಸ್ಪ್ಲೈನ್ ಮಾಡುವಾಗ ಸೈಂಟಿಸ್ಟ್ ಮುறை ಇದ್ದಾರೆ ಒಳ್ಳೆ ಕತ್ತಿಬೇಕು ಅವಕ್ಕೆ ಒಳ್ಳೆ ವಿளக்கி ಹೇಗಿರ ನಂಗೆ ಮಣ್ಣು ಅಪ್ಪಡಿಪಟ್ಟ ಮಣ್ಣು ಅಲ್ಲ ಅದೇ ಮಕ್ಕ ಪಾರ அடுக்குகள் ಎಂಬುದು ಇಲ್ಲಿಂದ ಹಿಡಿದು ಕೇರಳಾಗ ವರ ಇಲ್ಲಿಂದ ಹಿಡಿದು ಕೀಯ ಕುಂಡೂರು ಕೀ ಇದನ್ನ ತಾಂಡಿ ಅಲ್ಲಿಗಟ್ಟವೂ ವರ அது மாதிரி சராசரியா அப்பற பாதிப்பு என்பதால ಒಂದು ಸಿಂಪಲ್ ಆಗಿ ಒಂದು ಕಾಲ್ಕುಲೇಷನ್ ಏನಿಲ್ಲ ಒಂದು ಎಡೆಯೋಗ ಬಾಧಿப்பு ಅದಾவது ಇಲ್ಲಿ 2 ಕಿಲೋಮೀಟರ್ ಒಳ್ಳಂಗ ಅರ್ಧೋಳಿ ಇಲ್ಲಿ 2 ಕಿಲೋಮೀಟರ್ ಆ ಬೆಟ್ಟೊಂದಕ್ಕೆ ಈ ಪಳ್ಳತ್ತಾಕು ಬೆಟ್ಟ 2 ಕಿಲೋಮೀಟರ್ದಾಗ 2 ಡ್ಯಾಮು ಇಂದ ಟನಲ್ 2 ಕಿಲೋಮೀಟರ್ ಟನಲ್ ಈ ಎಡೆ ಸೆಂಟರ್ ಎಂಬುದಲ್ಲ ಇಲ್ಲಿಂದ 15 ಕಿಲೋಮೀಟರ್ ಸುತ್ತುವಟ್ಟಾರ 15 ಕಿಲೋಮೀಟರ್ ಸುತ್ತುವಟ್ಟಾರ ಹಾಗೆ ಹೇಳ್ಬಿಟ್ಟು ಎಡೆ ಬಾಧಿಸಿರೋದು ನಂಗೆಲ್ಲ ಅರುವುದು ಯಾಕಂದ್ರೆ ಒಂದು ಹೋಗಿ ಒಂದು ಮಿಡಿ ಬೀತೆ ಅಂದ್ರೆ ಅದು ಎಲ್ಲ ಎಡಗೂ ಪರಿವಿರ ಇದನ್ನ ಎಕ್ಸ್ಪ್ಲೈನ್ ಮಾಡೋದಾಗ ಇದ್ದಾರೆ ನಂಗೆ ಸೈಂಟಿಸ್ಟ್ 2-3 ಇದ್ದಾರೆ ಕೊಳ್ಳ ಕತ್ತು ಬಂದಿದ್ದಾರೆ ಈ ವಿಷಯ ಅಲ್ಲವ ಅವ್ರಿಗೆ ಹೇಗಿಯಾರ ದಯಮಾಡಿ ನಿಂಗೆ ಕೇತುಂಬಿ ಈಗ ಕೂಡ ನಿಂಗೆ ಒಂದು ಇಲ್ಲಿ ಹೋಗಿ ಬೆಳ್ಳತ್ತಿ ಕೊಂಬೆ ಅಂತ ಒಂದು ಎಡೆ ಇರ್ತದೆ ಬೆಳ್ಳತ್ತಿ ಕೊಂಬೆ ಎಂಬುದು ಕೀ ಅಣ್ಣಮಲೆ ಗುಡಿಗೆ ಕೀಯ ಹೋಗುದು ಆ ಅಡಿಗೆ ಪಳ್ಳತ್ತಾಕಿಂದ ಅಲ್ಲಿ ಅವಕ್ಕ ಜೋಸಿ வெடி பீத்திದ್ದಾರೆ ಒಂದು 6 ತಿಂಗಳು ಅಂದ வெடி வெடிச்சு ಅಲ್ಲಿಯೋಗ ಇದ ಕೇತಲೆ ಈಗ ಟೆಸ್ಟ್ ಮಾಡಿ ಅಂದರ ಟೆಸ್ಟ್ 6 ತಿಂಗಳು ಅಂತ ನಡೆದಾರ ಒಂದು ಟೆಸ್ಟ್ ಎಂಬುದಲ್ಲ ಒಂದು வெடி 2 வெடி ಅಲ್ಲದ 10 வெடி ನೀವು வெடிச்சு 6 ತಿಂಗಳು ಅಂದ ಡೈಲಿ 6 ಮಣಿಗೆ ಸಂತ 5 ಮಣಿಗೆ ಆಸಗಾಸಗ வெடி ಬೀತಾರ ಒಂದು 2 வெடிಗೆ ಬೀಪ ಈತ ಮಾಕೆ 6 ತಿಂಗಳು ಅಂತ ಬೀತುಂಡಿದ್ದಾರೆ ಅಂದಗಿರ ಅಲ್ಲಿ ಅವಕರ ಜನ ಸಾರ ನಿಂಗೆ ಇದನ್ನ ಪತಿ ದಾರು ಸಾರಿ ಏಗಬೇಡ ಅಂದಾರ ಸರಿ ಹಾಗಾದ್ರೆ ಆ வெடிச்சிದ್ದು ಈಗ ಇಲ್ಲಿ ಕುಂದಸೀಮೆಯೋಗ ಇಲ್ಲಿ ಇಬ್ಬಕ್ಕೆಲ್ಲ ಉಣರ್ದಿದ್ದಾರೆ ಆ ಸೌಂಡ್ಗೋ ಅದನ್ನ ಅದಿರ್ಗೋ ಅಲ್ಲಿ ಬೆಳ್ಳಾತಿ ಕೊಂಬೆ ಇಬ್ಬ ಅವಕರ ಮನೆ ಎಲ್ಲದೋಗೆ ಅತ್ತೊಂದು ಅದಿರ್ವಾರ ಸಾಮಾನೆಲ್ಲ ತಾನೇ ಉರುಂಡು ಬಂದಿರೋಲ್ಲ ಅದು ಏನೋ ನಿಲ ನಡುಕೊಂಡಪ್ಪನೇ ಒಪ್ಪು ಇದು ಅದೇ ಮಾಕೆ ಈಗ ಅಲ್ಲಿ ಹೋಗಿ ಸ್ಟಾರ್ಟ್ ಅದು ಆರಂಭಂ ಅದೇ ಮಾಕೆ ಇಲ್ಲಿಂದ ಈ 2 ಕಿಲೋಮೀಟರ್ ತೊಲೈವಿಗೂ தொடர்ந்து வெடி பீத்து ಅದನ್ನ ತಗರ್ತು ಅಡಿಯಾಸ್ ಅಂಡರ್ ಗ್ರೌಂಡ್ದಾಗ 50 ಮೀಟರ್ ಡೆಪ್ತ್ ಇಲ್ಲಿಂದ ಬಂದು ಮೇಲೆ ಮಂಜೂರು ಮೇಲ್ ಬಜಾರ್ ಬೆಟ್ಟ ಆ ಪಟ್ಟಿ ಅಗಲಗ ಅದೇ ತೊಗೊಂಡು ಈಸಗ ಬಾಧಿப்பு ಮಾಡೋನೆ ಏಸಗ ಬಾಧಿಪಾರ ಎಂಬುದನ್ನ ನಂಗೆ ಅರಿವುದು ಅದನ್ನಾல ದಯಮಾಡಿ ಈಗ ಬಂದು ಒಂದು ಆರಂಭ ಇರದೆ ಈಗ ಆ ಎಡೆಯೋಗಿ 2 ಕಿಲೋಮೀಟರ್ ನಂಗೆ ಇಲ್ಲಿಯೋಗಿ ಹಾಕೋದು 15 ಕಿಲೋಮೀಟರ್ ಸುತ್ತು ಒಟ್ಟಾರ್ಗ ಇದೆಲ್ಲ ಬಂದು ಪರವಾನೆ ಅಪ್ಪರ ಬಾಧಿಪಾರ ಎಂಬುದು ನಂಗೆ ಎಲ್ಲ ಅರಿದು ಎಂಬುದು ಅದನ್ನಾல ಇದು ಬಾಧಿப்பு ಎಂಬುದು ಪುದುಪಡಿಯ ನಂಗೆ ಮೊತ್ತ ಸೀಮೆಗೂ ಈಗ ಪಕ್ಕದ ಅಡೋದು ಎಂಬುದಲ್ಲ ಕುಂದ ಸೀಮೆಗೋ ಬಾಧಿப்பு ಮೇಕುನಾಡು ಸೀಮೆಗೋ ಬಾಧಿப்பு 2 ಸೀಮೆಯೂ ನಂಗೆ ಪರಿ ಕೊಡುತ್ತು ಇದನ್ನ ಬಂದು ನಂಗೆ ಸೀಮೆಯ ನಂಗೆ ಖಾಲಿ ಮಾಡೋ ನೆಲಮೆ ಮಾಕಿ ಎತ್ತಿ ಬಂದು ಈ ಗೌರ್ಮೆಂಟ್ಗ 1000 ಮೆಗಾವಟ್ ಮಿನ್ಸಾರವ ನಂಗೆ ಕೊಡೋದು ಎಂಬುದು ನಂಗೆ ತಲೆ ಎಳುತ್ತ ಅಲ್ಲ ಇದನ್ನೆಲ್ಲವೂ ದಯಮಾಡಿ ಯೋಚನೆ ಮಾಡಿವಿ ಇದು ಒಂದು ನಂಗೆ ತಲೆ ಎಳುತ್ತ ಅಲ್ಲ ಅದನ್ನಾல ನಂಗೆ ಎಡೆಯ ನಂಗೆ ಕಾಪಾತುವೋ ಇದು ಒಂದು ಇತ್ತ ಮಾಕೊಂದು ಕಟ್ಟುಮಾನವೋ ಕನ್ಸ್ಟ್ರಕ್ಷನ್ ಇದನ್ನು ದಯಮಾಡಿ ಬೇಡ ಇದನ್ನ ಬಂದು ನಮ್ಗೆ ಎಲ್ಲ ಅವಕಾಶ ಆಣಿತರವಾಗಿ ಅವಕರ ಸಾರಿ ಬಂದು ನಂಗೆ அமைதிಯ ಕೇತು ನೋಡುವ ಇಲ್ಲದಲ್ಲೇ ನಂಗೆ அடுத்த ಕಟ್ಟ ನಡವಳಿಕೆ ಏನಾಗುವುದು ನೋಡುವ ಅದಕ್ಕೆ ನಂಗೆ ದೊಡ್ಡವಕ್ಕ ಎಲ್ಲವೂ ಅಟ್ಟಿಕಾರು ಎಲ್ಲವೂ ಒತ್ತೊಳಚಿ ಇದೆಲ್ಲ ಇನ್ನು ಮೇಲೆ ನಿಂಗೆ ಇದು ಮೇಲೆ ರಕ್ಕುದು ನಾವು ತಾಳ್ಮೆಯ ಕೇತು ಎಂದು